ಅಷ್ಟೇ ಸಿಂಪಲ್ ರೀ, ಅದೇನು ಆನ್ಲೈನ್ ಈಗಾಗಲೇ ಘೋಷಣೆ ಮಾಡಿದಾರೆ. ಸಿ ಎಮ್ ಅವರೇ ಹೇಳಿದ ಮೇಲೆ ಫಾರ್ಮಲ್ ಆಗಿ ಅಷ್ಟೇ ಆನ್ಲೈನ್ ಅಷ್ಟೇ ರೆಸಲ್ಯೂಷನ್. ಸಿಎಲ್ಪಿ ಸಭೆಗೂ ಮುನ್ನನೇ ರಾಜ್ಯಪಾಲರ ಬಳಿ ಡಿ.ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ, ಸಮಯ ಕೇಳೋದು ಅಲ್ಲ, ಆಲ್ರೆಡಿ ಅವರು ಆಗೋದು ಅದು ನಿಶ್ಚಿತ ಆಗಿದ್ದಲ್ಲ. ಹೀಗಾಗಿ ಚರ್ಚೆಯನ್ನು ಮಾಡ್ತಿರ್ಬೋದು. ಮುಂದೆ ಓತ್ ಬಗ್ಗೆ ಟೈಮು, ಡೇಟು, ಪ್ಲೇಸು ಚರ್ಚೆ ಮಾಡಿರ್ಬೋದು. ಸರ್ ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಅದು ಸ್ಟಿಕ್ಕರ್ ಆಗಿದ್ದಾರೆ ಸರ್ ಕಾಂಗ್ರೆಸ್ ಹೈಕಮಾಂಡು, ಅಥವಾ ಏನಾದರೂ ಚೇಂಜ್ ಮಾಡೋ ಸಾಧ್ಯತೆ ಇದೆಯಾ ಸರ್? ಇದೆಲ್ಲ ಗೊತ್ತಿಲ್ಲ, ಅದು ಸಾಯಂಕಾಲ ಅಥವಾ ನಾಳೆಗೆ ಅಂತಿಮ ಆಗ್ಬೋದು ಚರ್ಚೆ. ಸೊ ಅದೆಲ್ಲ ಮಾತಾಡ್ತಿದ್ದಾರೆ ವರಿಷ್ಠರು, ಡೆಲ್ಲಿ ವರಿಷ್ಠರು, ರಾಜ್ಯ ವರಿಷ್ಠರು. ಅಂತಿಮವಾಗಿ ನಾಳೆವರೆಗೆ ಫೈನಲ್ ಆಗ್ಬೋದು. ಸರ್ ಮೊನ್ನೆಯವರು ಕೂಡ ಕೆಪಿಸಿಸಿ ಸ್ಥಾನಕ್ಕೆ ತಮ್ಮ ಒಬ್ಬರ ಹೆಸರನ್ನೇ ಬಂದಿತ್ತು ಸರ್. ಈಗ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಯಾರಿಗೆ ಮಾಡ್ತಾರೆ, ಅಂತಿಮವಾಗಿ ಹೈಕಮಾಂಡೇ ಮಾಡಬೇಕು. ಯಾರಿಗೆ ಮಾಡಿ ನಿರ್ಧಾರ ಯಾವುದೇ ಇದ್ರೂ ಕೂಡ 2-3 ಹೆಸರು ಇಟ್ಟಿರ್ತಾರೆ. ಒಂದು ಹೆಸರು ಯಾವಾಗ ಇರೋಲ್ಲ. 2-3 ಹೆಸರಲ್ಲಿ ಅವ್ರಿಗೆ ಯಾವುದು ಸೂಕ್ತ ಅದನ್ನು ಮಾಡೇ ಮಾಡ್ತಾರೆ. ಸೊ ವೇಟ್ ಮಾಡಬೇಕಷ್ಟೇ ನಾವೀಗ. ನಿನ್ನೆ ನಾನು ಭೇಟಿಯಾದ ಸರ್ ಡಿ.ಕೆ ಶಿವಕುಮಾರ್ ಅವರು ಹೇಳಿದ್ದೆ ಭೇಟಿಯಾದ. ಇಲ್ಲ, ಅವ್ರು ಡೆಲ್ಲಿಗೆ ಹೋಗಿದ್ರಲ್ಲ, ನಿನ್ನೆ ಭೇಟಿಯಾಗಿಲ್ಲ. ಸಿ ಎಮ್ ಅವ್ರಿಗೆ ಭೇಟಿಯಾಗಿದ್ದಾರೆ. ಸಿ ಎಮ್ ಅವ್ರಿಗೆ ಭೇಟಿಯಾಗಿದ್ರು. ಸೊ ಮಿಕ್ಕಿದವರು ಇಲ್ಲ, ಇವತ್ತೇನು ಸಿಕ್ಕರೆ ಭೇಟಿಯಾಗ್ತೀವಿ. ಹಂಗಾರೆ CLP ಇದೆ ಇವತ್ತು, CLPಯಲ್ಲಿ ಭೇಟಿಯಾಗ್ತೀವಿ. ಈಗ ಕೆಪಿಸಿಸಿ ಜೊತೆಗೆ ನಮಗೂ DCM ಸಿಗಬೇಕು ಅನ್ನುವಂತಹ ಒಂದಿಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ. ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನಮ್ಮ ಬೆಂಬಲಿಗರು ಹೇಳ್ತಾ ಇದ್ದಾರೆ, ಅವರು ಕೂಡ DCM ಇಲ್ಲ ಅದು ಏನು ಮಾಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡಬೇಕಷ್ಟೆ. ಬೇರೆಯವ್ರದ್ದು ಡಿಮಾಂಡು ಅವರು ಇಂಟ್ರೆಸ್ಟ್ ಹೇಳ್ತಾರೆ ಅಷ್ಟೇ. ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡ್ತಿದೆ ಯಾರಿಗೆ ಯಾವ ಹುದ್ದೆ ಕೊಡಬೇಕು, ಯಾವ ಸ್ಥಳ ಕೊಡಬೇಕಂತ. ಅದಕ್ಕೆಲ್ಲರೂ ಬದ್ಧರಾಗಿರ್ಬೇಕಷ್ಟೇ. ಸರ್ ಕಾಂಗ್ರೆಸ್ ಇತಿಹಾಸದಲ್ಲಿ 4 DCM 3 DCM ಮಾಡೋದು ಉದಾಹರಣೆಗಳಿಲ್ಲ, ಮಾಡಬಹುದ? ಇನ್ನೂ ಮಾಡಿಲ್ಲ, ಏನು ಚರ್ಚೆ ಅಷ್ಟೇ ಮಾಡಿಲ್ಲ. ಇನ್ನೂ DCMಗಳೇ ಬೇಡ ಅನ್ನೋ ಕೂಗು ಇದೆ. ಅದು ಇದೆ, ಮಾಡಬೇಕನ್ನೋದಿದೆ, ಮಾಡಬಾರ್ದು ಎರಡೂ ಇದ್ದಾರೆ. ಅಂತಿಮವಾಗಿ ಯಾವುದು ಸೂಕ್ತ ಕರ್ನಾಟಕಕ್ಕೆ, ನಮ್ಮ ಪಕ್ಷಕ್ಕೆ, ಅದನ್ನು ನಿರ್ಧಾರ ಮಾಡ್ತಾರೆ. ಸೋಮವಾರ ಆಗ್ಬೋದು ಸರ್ ಡಿಸೈಡ್? ಅಷ್ಟಕ್ಕಾಗುತ್ತೆ. ತೊಳೆದ್ರೆ ಡೇಟ್ ಗೊತ್ತಿಲ್ಲ, ಅದು ಅವರೇ ನಿರ್ಧಾರ ಮಾಡೋದು. ಬಹುತೇಕ ಹಿರಿಯ ನಾಯಕರನ್ನ ಸಚಿವ ಸಂಪುಟದ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಸಿಗುತ್ತೆ ಈ ಬಾರಿ ಅನ್ನೋದಿದೆ ಸರ್. ಪಕ್ಷ ಸಂಘಟನೆ ಹಿರಿಯರನ್ನೆಲ್ಲ ಬಳಸ್ಕೋಬೇಕು ಅನ್ನೋದು ಒಂದು ಚರ್ಚೆ ಇದೆ. ಗೊತ್ತಿಲ್ಲ ಯಾವ ನಿರ್ಧಾರ ಮಾಡ್ತಾರೆ. ಸೊ ಹಳಬರು ಬೇಕು, ಕ್ಯಾಬಿನೆಟ್ಲಿ ಹೊಸಬ್ರು ಬೇಕು. ಎಲ್ಲರನ್ನೂ ಹೊಸದು ಮಾಡ್ಲಿಕ್ಕಲ್ಲ, ಹಳಬರು ಮಾಡ್ಲಿಕ್ಕಲ್ಲ. ಇಬ್ಬರು ಕಾಂಬಿನೇಷನ್ ಆಗಿ ಬೇಕು, ಎರಡು ಬ್ಯಾಲೆನ್ಸ್ ಮಾಡಬೇಕು. ಹೈಕಮಾಂಡ್ ನಾಯಕರ ಬಳಿ ಸಿದ್ದರಾಮಯ್ಯ ಅವರು ಒಂದು ಬೇಡಿಕೆ ಇಟ್ಟಿದ್ದಾರೆ, ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನುವಂತಹ ನಿಟ್ಟಿನ. ಆ ರೀತಿ ಅನಿವಾರ್ಯತೆ ಕಾಂಗ್ರೆಸ್ನಲ್ಲಿ ಇದೆಯಾ ಸರ್? ಯಾಕಂದ್ರೆ ಹಿಂದೆ ಬಿಜೆಪಿಲೂ ಆಗಿತ್ತು, ಅದಕ್ಕೆ ಸಾರಥ್ಯವನ್ನ BSY ವಹಿಸಿಕೊಂಡಿತ್ತು. ಸೊ ಇಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ, ಯಾಕಂದ್ರೆ ಅವರಿಗಿರುವಂತಹ CM ಸ್ಥಾನದ ಬಳಿಕ ಅವರಿಗೆ ಕೊಡುವಂತಹ ಪೋಸ್ಟ್ ಅಂತಹದ್ದೇ ಆಗಿರ್ಬೇಕಾಗುತ್ತೆ ಅನ್ನೋದು, ಆ ಥರದ ಅನಿವಾರ್ಯತೆ ಇದೆಯಾ ಸರ್? ಅಲ್ಲ, ಅದು ಪಕ್ಷ ತೀರ್ಮಾನ ಮಾಡಬೇಕು. ಯಾಕಂದ್ರೆ ಚರ್ಚೆ ಇನ್ನೂವರೆಗೇನು ಆಗ್ತಾ ಇಲ್ಲ ಅದು ಆ ರೀತಿ. ಸೊ CLP ಆದ್ಮೇಲೆ ಗೊತ್ತಿಲ್ಲ ಏನು ನಿರ್ಧಾರ ಮಾಡ್ತಾರೆ. ಸೊ ಮಾಡ್ಬೋದು, ಮಾಡದೇ ಇರ್ಬೋದು. ಎರಡು ಆಪ್ಷನ್ ಇದ್ದೇ ಇರ್ತದೆ. ಯಾವುದು ಡಿಪೆಂಡ್ ಅಪಾನ್ ಹೈಕಮಾಂಡ್ ತೀರ್ಮಾನ. ಯಾಕಂದ್ರೆ ಸಕ್ರಿಯ ರಾಜಕಾರಣದಲ್ಲಿ ಉಳಿಬೇಕು ಅಂದ್ರೆ ಯಾವುದಾದ್ರೂ ಒಂದು ಪೋಸ್ಟಲ್ಲಿ ಕೂರಿಸ್ಬೇಕು ಅನ್ನುವಂಥದ್ದಿದೆ. ಸಮನ್ವಯ ನೋಡೋಣ, ಕಾದು ನೋಡೋಣ ನಾಳೆವರೆಗೆ, ಸಾಯಂಕಾಲವರೆಗೆ. ಫಸ್ಟ್ ಒಂದೊಂದು ಕ್ಲಿಯರ್ ಆಗಬೇಕಲ್ಲ. ಒಂದಾದ್ಮೇಲೆ 2 3 ಈಗ ಇನ್ನೂ ಒಂದನೇದಾಗಿಲ್ಲ. ಇದೇ ಗದ್ದಲ ಇದೆಲ್ಲ, ಇನ್ನೂ ಒಂದನೇದಾಗಲಿದ್ದು. ಸರ್ ನೀವು ಎಲ್ಲ ಈ ಬೆಳವಣಿಗೆಗಳ ಬಗ್ಗೆ ಖುಷಿ ಇದೆಯಾ ಸರ್? ಪಕ್ಷದ ನಿರ್ಧಾರ ಹೇಳಿದಿಲ್ಲ. ಪಕ್ಷ ಏನು ಹೇಳಿದ್ರು ತೀರ್ಮಾನ ಸ್ವಾಗತ ಮಾಡಬೇಕಂತ ಇಂದು ಹೇಳಿದ್ದೀವಿ. ಅದ್ರ ಸಿದ್ದರಾಮಯ್ಯ ಅವರು ಹೇಳಿದರು, DK ಶಿವಕುಮಾರ್ ಅವರು ಹೇಳಿದರು. ಸೊ ಎಲ್ಲರೂ ಒಪ್ಪಲೇಬೇಕು ಯಾವುದೇ ತೀರ್ಮಾನ ಆದರೂ. ಗೊಂದಲ ಬಗೆಹರಿದೆ. ಗೊಂದಲ ಪಕ್ಷದಲ್ಲಿ ಇಲ್ಲೂ ಇಲ್ಲ, ಗೊಂದಲ ಯಾವುದೂ ಇಲ್ಲ. ಅರ್ಧದಷ್ಟು ಜನ ಸಚಿವಾಕಾಂಕ್ಷಿಗಳು ಉಟ್ಕೊಂಡಿದ್ದಾರೆ, ಹೊಸದಾಗಿ ಶಾಸಕರಾಗಿರೋ ಕೇಳ್ತಿದ್ದಾರೆ. 50ಕ್ಕೂ ಹೆಚ್ಚು ಜನ ನಮಗೂ ಸಚಿವ ಸ್ಥಾನ ಬೇಕು. ಈ ಗೊಂದಲ ಮೇಡಮ್, ಅದು ಇದ್ದೇ ಇರ್ತದೆ ಅಲ್ಲೇ ಪಕ್ಷದಲ್ಲಿ. ಎಲ್ಲ ನಾವು ಆಗ್ತೀವಿ, ನಮ್ಮದು ಸಾಮರ್ಥ್ಯ ಇದೆ, ನಮ್ಮನ್ನು ಬಳಸ್ಕೊಳ್ಳಿ, ನಾವು ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತೀವಿ, ಎಲ್ಲರೂ ಡಿಮಾಂಡ್ ಮಾಡೇ ಮಾಡ್ತಾರೆ. ಅಂತಿಮವಾಗಿ ಆಗೋದು 34, ಇನ್ಕ್ಲೂಡಿಂಗ್ CM ಹಿಡ್ಕೊಂಡೇ 34. ಅದನ್ನು ಮೀರುವಂಗಿಲ್ಲ. ಅದೊಂದು ಕ್ಯಾಪ್ ಇದೆಯಲ್ಲ, ಗೊತ್ತಿಲ್ಲ ಯಾವುದಿನ್ನೂ ಯಾವುದೇನು ಅನ್ನೋದು ಗೊತ್ತೇ ಇಲ್ಲ. ಮೊದಲು CLP ಆಗಲಿ, ಅವ್ರ ಮೊದಲು ಒಬ್ಬರು ಕ್ಯಾಪ್ಟನ್ ರೆಡಿ ಆದ್ಮೇಲೆ ಮುಂದಿಂದು ಲೆಕ್ಕಾಚಾರ.